ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪಾಸ್ತಾ ಖೀರು ಮಾಡೋದು ಹೇಗೆ ನೋಡೋಣ ಬನ್ನಿ. 1 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಫಸ್ಟು ನಾವು ದ್ರಾಕ್ಷಿಯನ್ನು ಕರ್ಕೊಳ್ಳೋಣ. ಇದು ಒಂದು ಸ್ವಲ್ಪ ದ್ರಾಕ್ಷಿ ಇದೆ. ಸ್ವಲ್ಪ ಕಾಯಬೇಕು. ಇದು ಸ್ವಲ್ಪ ದಪ್ಪ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ಒಣ ದ್ರಾಕ್ಷಿನ. ಈಗಾಗಿದೆ, ತಕ್ಕೊಳ್ಳೋಣ. ಈ ರೀತಿ ಬರಬೇಕು. ನಂತರ ಇದು ಬಾದಾಮಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ಒಂದು 5-6. ಇದನ್ನು ಕರ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ. ಇದು ತಕ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದೇ ತುಪ್ಪಕ್ಕೆ ನಾನು ಇದು ಪಾಸ್ತಾ ತೊಗೊಂಡಿದ್ದೀನಿ. ಈ ಪಾಸ್ತಾ ಡಿಸೈನು ಸಿಗುತ್ತೆ ಮತ್ತು ಸಾದಾನು ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ತೊಗೊಂಡು ಮಾಡ್ಕೋಬೋದು. ನೋಡಿ, ಈ ರೀತಿ ಹುರ್ಕೋಬೇಕು. ಪಾಸ್ತಾ ಹುರ್ಕೊಳೋದ್ರಿಂದ ಖೀರು ರುಚಿಯಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪಾಸ್ತಾ ಖೀರು ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಖುಷಿಯಿಂದ ಸೇವನೆ ಮಾಡ್ತಾರೆ. ನಾವು ಸ್ವಲ್ಪ ಇದನ್ನು ಕೆಂಪಾಗೋ ತನಕ ಹುರ್ಕೋಬೇಕು. ಇದು ಪಾಸ್ತಾ ನಿಮಗೆ ಕಿರಾಣಿ ಅಂಗಡಿಗಳಲ್ಲೇ ಸಿಗುತ್ತೆ. ಎಲ್ಲ ಕಡೆಯೂ ಇದು ಪಾಸ್ತಾ ಸಿಗುತ್ತೆ. ತಗೊಂಬಂದು ನಾವು ಮಾಡ್ಕೋಬೋದು. ನೋಡಿ, ಇವಾಗ ಆಗಿದೆ. ನೀರು ಹಾಕ್ಕೊಳ್ಳೋಣ. ಈ ರೀತಿ ಹುರ್ಕೋಬೇಕು. ಇದು ಸ್ವಲ್ಪ ಬೇಯೋ ತನಕ ನಾವು ಮುಚ್ಚೋಣ. ಇದು ಕಸ್ಟರ್ಡ್ ಪೌಡ್ರು ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಪಾಸ್ತಾಕ್ಕೆ ಹಾಕೋಕ್ಕೆ. ಇದಕ್ಕೆ ಸ್ವಲ್ಪ ನೀರಾದರೂ ಹಾಕ್ಕೋಬೋದು, ನಾವು ಹಾಲಾದರೂ ಹಾಕ್ಕೋಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಗಂಟಿಲ್ದಂಗೆ ನಾವು ಹೊಡ್ಕೋಬೇಕು. ಗಂಟಿಲ್ದಂಗೆ ಕಲಿಸ್ಕೋಬೇಕು. ಎಲ್ಲ ಗಂಟನ್ನು ನಾವು ಹೊಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ಈ ಥರ ನೀರು ಹಾಕ್ಕೊಂಡು ನಾವು ಮಾಡ್ಕೊಂಡು ಇಟ್ಕೋಬೇಕು. ಪಾಸ್ತಾ ಬೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ, ಇವಾಗ ಬೆಂದಿದೆ. ಇದು ಬೆಂದತಿಲ್ಲೋ ಅಂತ ನೋಡಲಿಕ್ಕೆ ಈ ಥರ ಕಟ್ ಮಾಡಿ ನೋಡಬೇಕು.
ಆವಾಗ ನಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಕಸ್ಟರ್ಡ್ ಪೌಡರು ನೀರು ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಇದನ್ನು ಕೈ ಬಿಡ್ದೇ ನಾವು ಗುರಾಡ್ತಾ ಇರ್ಬೇಕು ಹಿಂಗೆ. ನಂತರ ಒಂದು ಅರ್ಧ ಬೌಲು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಬಾದಾಮಿ ದ್ರಾಕ್ಷಿನ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳೋಣ. ಗ್ಯಾಸನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಾಸ್ತಾ ಖೀರು ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.